ಅಪಘಾತದಲ್ಲಿ ಜಖಂಗೊಂಡ ಬೈಕ್, ಹಾನಿಗೊಳಗಾದ ಕಾರಿನ ದೃಶ್ಯಗಳು, ಆಸ್ಪತ್ರೆ ಬಳಿ ಜಮಾಯಿಸಿರುವ ಪಂಚಾಯಿತಿ ಸಿಬ್ಬಂದಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸುಮಾರು 45 ವರ್ಷದ ಪ್ರಕಾಶ್ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆಡಿಟ್ ನಡೆಯುತ್ತಿದ್ದ ವೇಳೆ ಗ್ರೀನ್ ಪೆನ್ ಇಲ್ಲದೆ ಇರುವ ಕಾರಣ ಪಿಡಿಒ ಅರುಣಾ ಕುಮಾರಿ ಬಿಲ್ ಕಲೆಕ್ಟರ್ ಪ್ರಕಾಶ್ಗೆ ಹೇಳಿದ್ರಂತೆ. ಅದರಂತೆ ಚಿಕ್ಕಬಳ್ಳಾಪುರ ನಗರಕ್ಕೆ ತೆರಳಿ ಗ್ರೀನ್ ಪೆನ್ ತರುವಂತೆ ತಾಕೀತು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಇದರಿಂದ ಪ್ರಕಾಶ್ ಪಂಚಾಯಿತಿಯಿಂದ ವೇಗವಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿದ್ದ ವೇಳೆ ಹರಿಹರಪುರ ಗ್ರಾಮದ ಗೇಟ್ ಸಮೀಪ ಎದುರುಗಡೆಯಿಂದ ಬಂದ ಹಾಸನ ಮೂಲದ ಕಾರು ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಕಾರಿಗೂ ಭಾರಿ ಹಾನಿಯಾಗಿದೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಪ್ರಕಾಶ್ರನ್ನು ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿಯೇ ಪ್ರಕಾಶ್ ಕೊನೆಯುಸಿರೆಳೆದಿದ್ದಾರೆ ಎಂದು ತಿಳಿದು ಬಂದಿದೆ. ಅವಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 23 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಪ್ರಕಾಶ್ ತಮ್ಮ ಸರಳ ವ್ಯಕ್ತಿತ್ವ ಹಾಗೂ ಕರ್ತವ್ಯ ನಿಷ್ಠೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದ್ರು. ಅವರ ಆಕಸ್ಮಿಕ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆ ಪಂಚಾಯಿತಿ ಸಿಬ್ಬಂದಿ, ಸ್ನೇಹಿತರು ಹಾಗೂ ಗ್ರಾಮ ಸಂಬಂಧಿಕರು ಆಸ್ಪತ್ರೆಗೆ ಧಾವಿಸಿದ್ದಾರೆ. ನಮ್ಮ ಸ್ನೇಹಿತರು ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಒಳ್ಳೆ ಒಳ್ಳಾಟ ಇಟ್ಕೊಂಡಿದ್ರು. ಪ್ರಕಾಶ್ ಅಂತ, ಅವಲಗುರ್ಕಿ ಗ್ರಾಮ ಪಂಚಾಯತಿ, ಹರಿಹರಪುರ ಗ್ರಾಮ ಅವ್ರದ್ದು. ಏನೋ 20 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿದ್ದ. ಗ್ರಾಮ ಪಂಚಾಯತಿ ಒಳ್ಳೆ ಹೆಸರು ತಂದಿದ್ದ. ಇವತ್ತು 3:30-4 ಗಂಟೆಯಲ್ಲಿ ನಮ್ಮ ಮೆಸೇಜ್ ಬಂತು. ನಾವು ಎಲ್ಲ ಇಲ್ಲಿ ಬಂದಿದ್ದೆ. ಒಳ್ಳೆಯ ವ್ಯಕ್ತಿ ಸರ್. ಇಲ್ಲಿ ಬಂದು ಎಲ್ಲ ನಮಗೇನೇ ಸಂಘದಲ್ಲಾಗಲಿ ಏನೇ ಆಗಲಿ ನಮ್ಮ ಜೊತೆ ಇದ್ದರು. ಪಂಚಾಯತಿಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸರ್. ಅವರು ಈ ಥರ ಆಗಿರೋದು ನೋವಾಗಿದೆ ಸರ್. ನಮಗೆ ಏನಕ್ಕೆ ಬಂದರೂ ಯಾವ ಥರ ಆಯಿತು ಅಂತ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳ್ಕೊತೀವಿ ನಾವು. ಅಲ್ಲಿ ಪಂಚಾಯತಿಲಿ ಕೆಲಸ ಮಾಡೋವಾಗೆ ಈಗ ಏನು ಆಫೀಸ್ ಅವರಲ್ಲೇ ಬಂದಿದ್ದಾನೆ. ಅಲ್ಲಿ ಏನಾಗ್ತು ಅಂತ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಮುಂದೆ ತಿಳಿಸ್ತೀವಿ. ಹೌದು ಸರ್, ಒಳ್ಳೆ ಜಾಸ್ತಿ ದುಃಖ ಆಗುತ್ತೆ ಸರ್. ಯಾಕೆಂತಂದರೆ 20 ವರ್ಷ ನಾವು ಒಂದೇ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದಂದ್ರೆ ಅವರು ಅಲ್ಲೇ ಮಾಡಿದ್ದಾರೆ. ಹಂಗೆ ನಾವು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು 20 ವರ್ಷ 25 ವರ್ಷ ಸೇವೆ ಮಾಡ್ತಾಯಿದ್ದಾರೆ ಇದ್ದಾರೆ ಬಿಲ್ ಕಲೆಕ್ಟರ್ಸು. ಆ ಥರ ಸಂದರ್ಭದಲ್ಲಿ ಈಗ ಅವರು ಒಂದೇ ನಂಬ್ಕೊಂಬಂದಿರೋದು ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಹುದ್ದೆ ಏನು 300 ರೂಪಾಯಿಯಿಂದ ಸ್ಟಾರ್ಟ್ ಆಗಿರುತ್ತೆ ಅವ್ರ ಸ್ಯಾಲ್ರಿ. ಈಗ ಇದು ದುಃಖ ಆಗಿದೆ ಅಂತಂದರೆ ಅವ್ರ ಮನೆಗೆ ಒಂದು ಒಳ್ಳೆ ಇದು ಕೊಡಲಿ, ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವ್ರಿಗೆ ಈ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹಾರೈಸ್ತೀವಿ. ಇನ್ನು ಈ ಘಟನೆ ಕುರಿತು ವಿವಿಧ ರೀತಿಯ ಚರ್ಚೆಗಳು ನಡೆಯುತ್ತಿದ್ದು, ಆಡಿಟ್ ಕೆಲಸದ ಹಿನ್ನೆಲೆಯಲ್ಲಿ ಪಿಡಿಒ ಅರುಣಾ ಕುಮಾರಿ ಆದೇಶದಂತೆ ಪೆನ್ ತರಲು ಹೋಗಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ಮತ್ತೊಂದೆಡೆ ಪ್ರಕಾಶ್ ಊಟಕ್ಕೆ ತೆರಳಿದ ವೇಳೆ ಅಪಘಾತ ಸಂಭವಿಸಿದೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅರುಣಾ ಕುಮಾರಿ ಸ್ಪಷ್ಟನೆ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣವೇನೆಂಬ ಬಗ್ಗೆ ಮಾಹಿತಿ ಬರಬೇಕಿದೆ. ಇವತ್ತು ನಮ್ಮ ಬಿಲ್ ಕಲೆಕ್ಟರು ಪ್ರಕಾಶ್ ಅಂತ ಹೇಳಿ ಲಂಚ್ ಅವರಲ್ಲಿ ಊಟಕ್ಕೆ ಅಂಥೇಳಿ ಅಂತ ಮನೆ ಆಫೀಸಿಂದ ಹೊರಟರು. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆ ವಿಷಯ ನಮಗೆ ಅವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ನಮಗೆ ವಿಷಯ ಗೊತ್ತಾಯಿತು. ತಕ್ಷಣ ನಾವು ಬರೋಷ್ಟೊತ್ತಿಗೆ ಜೀವನ್ ಹಾಸ್ಪಿಟಲ್ಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? ಅವರೊಂದು 23-24 ವರ್ಷದಿಂದನೂ ಕೆಲಸ. ಮೇಡಮ್, ಅವರು ಆಡಿಟ್ ಆಫೀಸಲ್ಲಿ ಆಡಿಟ್ ನಡೀತಿತ್ತು, ಗ್ರೀನ್ ಪೆನ್ ಖಾಲಿ ಆಗಿತ್ತು, ಗ್ರೀನ್ ಪೆನ್ ತರಕ್ಕೆ ಕಳಿಸಿದ್ರಿ ಅಂತ ಬರ್ತಿದ್ರು ಅಂತ. ಇಲ್ಲ ಊಟಕ್ಕೆ ಅಂತಲೇ ಅವರು ಬರ್ತಾ ಇದ್ದಿದ್ದು. ಆ್ಯಕ್ಚುಲಿ 3 ಗಂಟೆಲಿ ಚಿಕ್ಕಬಳ್ಳಾಪುರ ಮೇಡಮ್ ಊಟ? 3 ಗಂಟೆಲಲ್ಲ ಸರ್, ಅವ್ರು ಹೊರಟಿದ್ದೇನೆ ಮಾಮೂಲಿ ಊಟಕ್ಕೇನೆ 1:15 ಈಗ ನಿಮ್ಮ ಎಂಪ್ಲಾಯೀಸಿಗೆ ಕೊಟ್ಟರಂತ ಮಾಹಿತಿ ಆಡಿಟ್ ನಡೀತಿತ್ತು ಆಫೀಸಲ್ಲಿ. ಅವರು ಆಡಿಟ್ ನಡೀತಾ ಇದೆ. ಗ್ರೀನ್ ಪೆನ್ ಇರಲಿಲ್ಲ ಅಂತಲ್ಲ, ಆಡಿಟ್ ತಗೊಂಬರೋದಕ್ಕೆ ಚಿಕ್ಕಬಳ್ಳಾಪುರ ಬರ್ತಿದ್ರು ಅಂತ ಮಾಹಿತಿ? ಇಲ್ಲ ಸರ್, ನಾವು ಊಟಕ್ಕೆ ಅಂತಲೇ ಅವರು ಹೋಗಿದ್ದು. ಅದು ಗೊತ್ತಿಲ್ಲ. ಆಡಿಟ್ ಅವ್ರಿಗೆ ಪೆನ್ ಬೇಕು. ಲಂಚ್ ಅವರೇನೆ, ಅವ್ರು ಮಾಮೂಲಿ ಹೋಗೋದೇ ಅಷ್ಟೊತ್ತಿಗೆ ಕರೆಕ್ಟ್ ಟೈಮ್. ಅವ್ರ ಮಿಸ್ಸಸ್ನು ಬೇಕಾದ್ರೆ ಕೇಳಿ ಮನೆಗೇನೆ ಹೋಗೋರು, ಊಟ ಟೈಮ್ಗೆ ಮನೆಗೆ ಹೋಗೋರು ಅಂತ ಕಾಣುತ್ತೆ. ನಮಗೂ ಗೊತ್ತಿಲ್ಲ ಬರೋರು. ಬೇಜವಾಬ್ದಾರಿಯಿಂದ ಪ್ರಾಣ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ ಸರ್, ಖಂಡಿತ ಆ ರೀತಿ ಏನಿಲ್ಲ. ಊಟಕ್ಕೇ ಹೋಗ್ತಾ ಇದ್ದೀವಿ ಸರ್ ಅವರು. ಮಾಮೂಲಿ ಅವರು ಊಟಕ್ಕೆ ಹೋಗೋ ಟೈಮೇ ಅದು. ಲಂಚ್ ಅವರು ಮಿಸ್ಸಸ್ನು ಕೇಳಿ ಅದೇ ಟೈಮ್ಗೆ ಅವ್ರು ಸಾಮಾನ್ಯ ಊಟಕ್ಕೆ ಹೋಗ್ತಾರೆ.
ನನಗೆ ಯಾರಿಂದನೂ ಫೋನ್ ಬಂದಿಲ್ಲ ಸರ್. ಇವ್ರು ಏನಾಗಿದೆ ಅಂತ ಏನೂ ಇಲ್ಲ ಸರ್. ನನಗೆ ಯಾರಿಗೋ ನಮ್ಮ ಪಂಚಾಯತಿಲಿ ಯಾರಿಂದನೂ ವಿಷಯ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಬಿಲ್ ಕಲೆಕ್ಟ್ರಿಗೆ ಅನ್ನೋದು ವಿಷಯ ಗೊತ್ತಾಯಿತು. ಆಯಿತು, ಈ ರೀತಿ ಜೀವನ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂಥೇಳಿ ಅಂತ ನಾವು ತಕ್ಷಣವೇ ಬಂದ್ವಿ. ಬರೋಷ್ಟೊತ್ತಿಗೆ CT ಸ್ಕ್ಯಾನ್ ಎಲ್ಲೋ ಮಾಡ್ತಾಯಿದ್ರು ನಾವು ಬಂದಾಗ. ಒಟ್ಟಾರೆ 2 ದಶಕಗಳಿಗೂ ಹೆಚ್ಚು ಕಾಲ ಜನಸ್ನೇಹಿಯಂತೆ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ ಸಿಬ್ಬಂದಿಯೊಬ್ಬರು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವುದು ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳಲ್ಲಿ ತೀವ್ರ ದುಃಖ ಮೂಡಿಸಿದೆ. ಇನ್ನು ಇವರ ಸಾವಿಗೆ PDO ಅರುಣಾ ಕುಮಾರಿ ಪೆನ್ ತರಲು ಕಳುಹಿಸಿದ್ದು ಕಾರಣವಾ ಅಥವಾ ಬಿಲ್ ಕಲೆಕ್ಟರ್ ವೇಗವಾಗಿ ವಾಹನ ಚಲಾಯಿಸಿದ್ದು ಕಾರಣವಾ ಎಂಬ ಹಲವು ಪ್ರಶ್ನೆಗಳು ಮೂಡುತ್ತಿದ್ದು, ಅಪಘಾತದ ನಿಜವಾದ ಕಾರಣ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಿದೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.